ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯಲ್ಲಿ ಮೊದಲ ಸುದ್ದಿಯನ್ನು ನಿಮಗೆ ಹೇಳ್ತೀನಿ. ಇದು ಜವಾಬ್ದಾರಿ ಯಾರದ್ದು? 19ನೇ ಗೇಟ್ ನಂಬರ್ 19 ಒಡೆದು ಹೋಗಿದೆ, ನೀರು ಹರಿದು ಹೋಗ್ತಾ ಇದೆ. ಈ ವರ್ಷ ಒಳ್ಳೆಯ ಮಳೆ ಆಗಿದೆ ಅಂತ ನಮ್ಮ ರೈತರು ಬಹಳ ಖುಷಿಯಾಗಿದ್ರು. ಆದರೆ ಟಿವಿ ಡ್ಯಾಮ್ನ ಗೇಟ್ ಒಡೆದು ಬಿದ್ದು ನೀರೆಲ್ಲ ನದಿ ಪಾಲಾಗಿದೆ. 2 ಬೆಳೆ ಹೋಗ್ಲಿ, ಕನಿಷ್ಠ 1 ಬೆಳೆಗಾದ್ರೂ ನೀರು ಉಳಿಸ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ದೊಡ್ಡದಾಗಿ ಎದ್ದು ನಿಂತಿದೆ. ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಯಾರು ಅನ್ನುವಂಥ ಪ್ರಶ್ನೆಯೇ ಇವತ್ತಿನ ಮೊದಲ ಸುದ್ದಿ ಇರುವಂಥದ್ದು. ಯಾರಿದರ ಜವಾಬ್ದಾರಿನ ತೆಗೆದುಕೊಳ್ಬೇಕು ಈ ವಿಷಯದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯದಲ್ಲಿರುವಂತಹ ಅಣೆಕಟ್ಟಿದು ನೀರು ಹರಿದು ಹೋಗಿದ್ರಿಂದ ತೊಂದರೆಗೆ ಸಿಲುಕಿರುವಂಥದ್ದು ಕೂಡ ರಾಜ್ಯದ ಜನರೇ. ಹಾಗಿದ್ರೂ ಅಣೆಕಟ್ಟೆಯ ನಿರ್ವಹಣೆಗೂ ರಾಜ್ಯಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ತುಂಗಭದ್ರಾ ಮಂಡಳಿ ಅಡಿಯಲ್ಲಿ ಬರುವಂತಹ ಅಣೆಕಟ್ಟೆಯ ನಿರ್ವಹಣೆಯ ಜವಾಬ್ದಾರಿ ಕೂಡ ಅದೇ ಮಂಡಳಿಗೆ ಸೇರಿರುವಂಥದ್ದು. ಇದರ ಸುತ್ತಲೂ ಈಗ ರಾಜಕೀಯದ ಜಟಾಪಟಿ ಕೂಡ ನಡೀತಾ ಇದೆ. ಅದರ ಬಗ್ಗೆ ವಿಸ್ತೃತ ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಡ್ಯಾಮ್ ವಿಚಾರದಲ್ಲಿ ಕೆಲವೊಂದು ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕಂದರೆ ಈ ಡ್ಯಾಮ್ನ ಜವಾಬ್ದಾರಿ ಯಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಕೂಡ ನಿಮಗೆ ಒಂದು ವಿಸ್ತೃತ ವರದಿಯ ಮೂಲಕವಾಗಿ ವಿವರಿಸ್ತೀನಿ. ಇನ್ನು 2ನೇ ಸುದ್ದಿ ಇರುವಂಥದ್ದು, ಮೈಸೂರು ಅರಮನೆಯ ರಾಜವಂಶಸ್ಥೆ ಪ್ರಮೋದಾದೇವಿಯವರು ಇಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು. ಪ್ರಮೋದಾದೇವಿಯವರ ಪ್ರಕಾರ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿನ ಅಧಿಕಾರ ರಾಜವಂಶಸ್ಥರಿಗೆ ಸಿಗಬೇಕಂತೆ. ಕನ್ನಡಿಗರ ಆರಾಧ್ಯ ದೇವಿ ತಾಯಿ ಚಾಮುಂಡೇಶ್ವರಿ, ನಾಡದೇವಿ ಅಂತಲೇ ನಾವೆಲ್ಲರೂ ಕೂಡ ಕರಿತೀವಿ, ಭಕ್ತಿಯಿಂದ ನಮಿಸ್ತೀವಿ. ಆದರೆ ಈಗ ಬೆಟ್ಟದ ಮೇಲಿನ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಮೈಸೂರಿನ ರಾಜವಂಶಸ್ಥರು ಹೊರಟಿದ್ದಾರೆ. ಹಿಂದಿನಿಂದಲೂ ಕೂಡ ಈ ಒಂದು ಫೈಟ್ ಇದ್ದೇ ಇದೆ. ಕಾನೂನಿನ ಹೋರಾಟವನ್ನು ನಾವು 1950ರಿಂದಲೂ ಮಾಡ್ತಾ ಇದ್ವಿ. ಬ್ರಿಟಿಷರಿದ್ದಾಗಲೂ ನಮ್ಮ ಕೈಯಲ್ಲೇ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಅದು ನಮ್ಮ ಕೈಯಲ್ಲೇ ಬೇಕು ಅನ್ನೋದ್ರ ಬಗ್ಗೆ ನಾವು ವಾದಿಸ್ತಾ ಇದ್ವಿ ಅನ್ನೋಂಥ ಮಾತನ್ನು ಪ್ರಮೋದಾದೇವಿಯವರು ಹೇಳಿದ್ದಾರೆ. ಇಷ್ಟಕ್ಕೂ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸುವುದಕ್ಕೆ ಸರ್ಕಾರ ಮುಂದಾಗಿದ್ದೆ. ಇದಕ್ಕೆಲ್ಲ ಬಹಳ ಮುಖ್ಯವಾದಂಥ ಕಾರಣ. ಹಾಗಿದ್ರೆ ಇಲ್ಲಿ ಬೆಟ್ಟದ ವಿಚಾರದಲ್ಲಿ ಫೈಟ್ಗೆ ಕಾರಣಗಳು ಏನೇನು? ರಾಜವಂಶಸ್ಥರು ಈಗ ದೇಗುಲದ ಮೇಲೆಯೇ ಹಕ್ಕು ಪ್ರತಿಪಾದಿಸೋದಕ್ಕೆ ಕಾರಣ ಏನು? ಒಂದು ವೇಳೆ ರಾಜವಂಶಸ್ಥರಿಗೆ ಬೆಟ್ಟದ ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಏನಾಗುತ್ತೆ? ರಾಜರು ಆಳಿದ್ರು ಅನ್ನುವ ಕಾರಣಕ್ಕಾಗಿ ದೇಗುಲವನ್ನು ಕೂಡ ರಾಜವಂಶಸ್ಥರಿಗೆ ಬಿಟ್ಟುಕೊಡ್ಬೇಕಾ? ಇಡೀ ಬೆಟ್ಟದ ಮೇಲಿನ ಹಕ್ಕನ್ನೇ ಸಂಪೂರ್ಣವಾಗಿ ರಾಜವಂಶಸ್ಥರಿಗೆ ಬಿಟ್ಟುಕೊಡೋದಕ್ಕೆ ಸಾಧ್ಯ ಆಗತ್ತಾ? ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ಹುಡುಕುವಂತಹ ಪ್ರಯತ್ನವನ್ನು ಕೂಡ ಮಾಡಲೇಬೇಕಾಗಿದೆ. ಯಾಕಂದರೆ ಇಲ್ಲಿ ಅರಮನೆಗೆ ಸಂಬಂಧಪಟ್ಟಂಥ ಆಸ್ತಿ ಪಾಸ್ತಿಯ ವಿವಾದಗಳು, ವಾದಗಳು, ಪ್ರತಿವಾದಗಳು, ಈಗಾಗಲೇ ಕೋರ್ಟ್ನಲ್ಲಿರುವಂಥ ಅನೇಕ ವಿಚಾರಗಳು ಕೂಡ ಇದ್ದೇ ಇರುವಂಥದ್ದು. ಬೆಂಗಳೂರು ಅರಮನೆ ಮೈದಾನದಿಂದ ಹಿಡಿದು ಮೈಸೂರಿನ ಅರಮನೆಯವರೆಗೆ ಅನೇಕ ವಿಚಾರಗಳಲ್ಲಿ ಈಗಾಗಲೇ ಲೀಗಲ್ ಫೈಟ್ ನಡೀತಾ ಇದೆ. ಇದರ ಜೊತೆಗೆ ಬೆಟ್ಟದ ಮೇಲಿನ ಅಧಿಕಾರವನ್ನು ಕೂಡ ಪ್ರತಿಪಾದಿಸ್ತಾ ಇದ್ದಾರೆ ರಾಜವಂಶಸ್ಥರು. ಸರ್ಕಾರ ಹಾಗಾದರೆ ಅಭಿವೃದ್ಧಿ ಪ್ರಾಧಿಕಾರ ಮಾಡುವಂಥದ್ದು ಸರಿನಾ ತಪ್ಪಾ ಅನ್ನುವಂತಹ ಪ್ರಶ್ನೆಯು ಕೂಡ ಇಲ್ಲಿ ಮೂಡುತ್ತೆ. ವಿಚಾರ ಇದರಲ್ಲೂ ಕೂಡ ಕೋರ್ಟ್ನಲ್ಲಿರುವಂತಹ ವಿಷಯವೂ ಕೂಡ ಬಹಳಷ್ಟು ಇದಾವೆ. ಆದರೆ ಪ್ರತಿಪಾದನೆ ಅಂತೂ ಇದ್ದೇ ಇರುತ್ತೆ. ನೋಡೋಣ, ಅದ್ರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ತುಂಗಭದ್ರಾ ಜಲಾಶಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿಕೊಂಡಿದೆ. ಇದರಲ್ಲಿ ನೀರನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂದರೆ ಈಗಿರುವಂತಹ ಡ್ಯಾಮ್ನ ಕೆಳಭಾಗದಲ್ಲಿರುವಂತಹ ನವಲೆ ಅನ್ನುವಂತಹ ಊರಿನಲ್ಲಿ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಪೋಸಲ್ಗಳ ಮೇಲೆ ಪ್ರಪೋಸಲ್ಗಳನ್ನು ರೆಡಿ ಮಾಡ್ತಾ ಇದೆ. DPRಗಳ ಮೇಲೆ DPRಗಳನ್ನು ಮಾಡಿದೆ. ಬಜೆಟ್ಗಳ ಮೇಲೆ ಬಜೆಟ್ಗಳಲ್ಲಿ ಇದರ ಘೋಷಣೆ ಆಗಿದೆ. ಆದರೆ ಅದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದು ಮತ್ತೊಂದು ವಾಸ್ತವ. ಇದರ ನಡುವೆನೇ ಗೇಟ್ ನಂಬರ್ 19 ಕಿತ್ತು ಹೋಗಿದೆ. ಗೇಟ್ ನಂಬರ್ ಕಿತ್ತು ಹೋಗೋದ್ರಿಂದಾಗಿ ಏನಾಗಿದೆ, ಈಗಾಗಲೇ ಅರ್ಧಕ್ಕರ್ಧ ಜಲಾಶಯದ ನೀರು ಖಾಲಿ ಮಾಡಲೇಬೇಕಾದ ಅನಿವಾರ್ಯತೆ ನಿರ್ಮಾಣ ಆಗಿರುವಂಥದ್ದು ರಾಜ್ಯ ಸರ್ಕಾರಕ್ಕೂ, ಡ್ಯಾಮ್ನ ನಿರ್ವಹಣೆ ಮಾಡೋರಿಗೂ, ಎಲ್ರಿಗೂ ಕೂಡ. ಇದರ ಸುತ್ತಲೂ ನಡೀತಾ ಇರುವಂತಹ ರಾಜಕೀಯ ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗ್ಗೆ ಈ ವರದಿಯ ಮೂಲಕವಾಗಿ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ತುಂಗಭದ್ರಾ ಜಲಾಶಯದಲ್ಲಿ ಇರುವಂಥ ಒಂದು ಗೇಟ್ ಮುರಿದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ನೀರು ವ್ಯರ್ಥವಾಗಿ ಇರ್ತದೆ. ಡ್ಯಾಮ್ ಚೈನ್ ಹಾಕಿಗ್ರಿ, ನೀರು ಹೊರಗಡೆ ಹೊಂಟವ್ರಿ ಸರ್. ರೈತರಿಗೆ ನೀರು ಬರ್ತಾ ಇಲ್ಲ, ಬೆಳೆನ ಕಷ್ಟ ಬರೋದು. ತುಂಗಭದ್ರಾ ಜಲಾಶಯ ಕರ್ನಾಟಕದ ಜೊತೆ ಆಂಧ್ರ ಪ್ರದೇಶ, ತೆಲಂಗಾಣದ ಪಾಲಿನ ಜೀವಜಲ. ಈಗ ಇದೇ ತುಂಗಭದ್ರಾ ಜಲಾಶಯಕ್ಕೆ ಗಂಡಾಂತರ ಎದುರಾಗಿದೆ.
19ನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋಗಿದ್ದು ಅಪಾರ ಪ್ರಮಾಣದ ನೀರು ಡ್ಯಾಂನಿಂದ ಹರಿದು ಹೋಗ್ತಿದೆ. ಒಂದು ಗೇಟ್ ಮುರಿದು ಹೋಗಿರೋದ್ರಿಂದ ಇಡೀ ಡ್ಯಾಂಗೆ ಆತಂಕ ಎದುರಾಗಿದ್ದು ಜಲಾಶಯದ ಶಕ್ತಿ ಸಾಮರ್ಥ್ಯದ ಬಗ್ಗೆಯೇ ಅನುಮಾನ ಶುರುವಾಗಿದೆ. ಟಿಬಿ ಡ್ಯಾಂ ಗೇಟ್ ಮುರಿದು ಬಿದ್ದಿದ್ಯಾಕೆ? ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರ್ತಿದೆ. ಮಹಾರಾಷ್ಟ್ರದಲ್ಲಿ ಆಗ್ತಿರೋ ಮಳೆ ನೀರು ಉತ್ತರ ಕರ್ನಾಟಕಕ್ಕೆ ನುಗ್ಗಿ ಬರುತ್ತಿದೆ. ಉತ್ತರ ಕರ್ನಾಟಕದ ನದಿಗಳು ಡ್ಯಾಂಗಳೆಲ್ಲ ತುಂಬಿ ಹರಿದು ಬರ್ತಿರೋ ನೀರು ತುಂಗಭದ್ರಾ ಜಲಾಶಯವನ್ನ ಭರ್ತಿ ಮಾಡಿದೆ. ಜೊತೆಗೆ ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಜೋರು ಮಳೆಯಿಂದ ನಿರೀಕ್ಷೆಗೂ ಮೀರಿ ನೀರು ಸಂಗ್ರಹವಾಗಿದ್ದು ನೀರಿನ ಒತ್ತಡ ರಭಸಕ್ಕೆ 19ನೇ ಸಂಖ್ಯೆಯ 48 ಟನ್ ತೂಕದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದೆ. ಜೊತೆಗೆ ತುಂಗಭದ್ರಾ ಡ್ಯಾಂನಲ್ಲಿ ಒಟ್ಟು 33 ಕ್ರಸ್ಟ್ ಗೇಟ್ಗಳಿದ್ದು ಪ್ರತಿ ಸಲ ಡ್ಯಾಂನಿಂದ ನೀರು ಹೊರಗೆ ಹೋಗೋದು 17, 18 ಮತ್ತು ಈಗ ಕೊಚ್ಚಿ ಹೋಗಿರುವ 19ನೇ ಗೇಟ್ನಿಂದಲೇ. 70 ವರ್ಷಗಳಿಂದ ಗೇಟ್ ಬಳಕೆ ಹೆಚ್ಚಾಗಿದ್ದು ಗೇಟ್ಗೆ ಹಾಕಿದ್ದ ಬೃಹತ್ ಕಬ್ಬಿಣದ ಚೈನ್ ಕಟ್ಟಾಗಿ ಗೇಟ್ ಕೊಚ್ಚಿ ಹೋಗಿದೆ. ಎಲ್ಲ ಗೇಟ್ಗಳಿಂದಲೂ ನೀರು ಬಿಟ್ಟಿದ್ಯಾಕೆ? 19ನೇ ಗೇಟ್ ಕೊಚ್ಚಿ ಹೋದ ಜಾಗದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಇದರಿಂದ ಡ್ಯಾಂ ಕಟ್ಟಡದ ಸುತ್ತ ಕೊರೆತ ಹೆಚ್ಚಾಗಬಹುದು. ಆಗ 18 ಮತ್ತು 20ನೇ ಗೇಟ್ಗಳ ತಡೆಗೋಡೆಯೂ ಕುಸಿಯುವ ಆತಂಕವಿದೆ. ಹೀಗಾಗಿನೇ ತುಂಗಭದ್ರಾ ನದಿಯ ಎಲ್ಲಾ ಗೇಟ್ಗಳನ್ನು ತೆಗೆದು ನೀರನ್ನ ಹೊರಬಿಟ್ಟಿದ್ದಾರೆ. ಹೊಸ ಗೇಟ್ ಅಳವಡಿಕೆ ಯಾವಾಗ? ಏನಿದೆ ಸವಾಲ್? ಮನೆ ಒಳಗೆ ಸಣ್ಣ ಕೊಳಾಯಿ ಲೀಕಾದ್ರೆ ಸಾಕು, ನೀರು ನಿಲ್ಲಿಸೋಕೆ ಆಗಲ್ಲ. ಅಂಥದ್ರಲ್ಲಿ ಗಂಟೆಗೆ 100ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಡ್ಯಾಂನಿಂದ ನೀರು ಹೊರಗೆ ಹೋಗ್ತಿದ್ದು ತಡೆಯೋದು ಕಷ್ಟ ಸಾಧ್ಯ. ಈಗ ಕೊಚ್ಚಿ ಹೋಗಿರೋ ಗೇಟ್ ಬರೋಬ್ಬರಿ 48,000 ಕೆಜಿಯಷ್ಟು ತೂಕದ ಗೇಟ್. ಈಗ ಅದಕ್ಕಿಂತ ಹೆಚ್ಚಿನ ತೂಕದ ಗೇಟ್ ಅಳವಡಿಸಬೇಕಾಗಿದೆ. ಅಧಿಕಾರಿಗಳು ತಜ್ಞರ ಪ್ರಕಾರ ಡ್ಯಾಂನಲ್ಲಿ 20 ಅಡಿಯಷ್ಟು ನೀರು ಕಡಿಮೆ ಆಗಬೇಕು. ಅಂದ್ರೆ ಹೆಚ್ಚು ಕಮ್ಮಿ 60ರಿಂದ 65 TMC ನೀರನ್ನ ಡ್ಯಾಂನಿಂದ ಆಚೆ ಹಾಕಬೇಕು. ಇಲ್ಲಿವರೆಗೂ 7ರಿಂದ 8 ಅಡಿ ಮಾತ್ರ ನೀರು ಕಮ್ಮಿ ಆಗಿದ್ದು, ಅಂದ್ರೆ 20ರಿಂದ 30 TMC ಖಾಲಿ ಆಗಿದ್ದು ಇನ್ನೂ 3-4 ದಿನವಾದರೂ ಹೊಸ ಗೇಟ್ ಅಳವಡಿಸೋಕೆ ಅಸಾಧ್ಯ. ಹೊಸ ಗೇಟ್ ಅಳವಡಿಕೆಗೆ ಹೈದರಾಬಾದ್ನಿಂದ ವಿಶೇಷ ತಂಡ ಬಂದಿದೆ. ಹೈದರಾಬಾದ್ನ ಕನಯ್ಯ ನಾಯ್ಡು ಟೀಮ್ನಿಂದ ಹೊಸ ಗೇಟ್ ಅಳವಡಿಕೆಗೆ ಸಿದ್ಧತೆ ನಡೆಯುತ್ತಿದೆ. ಡ್ಯಾಂ ಮೂಲ ವಿನ್ಯಾಸವನ್ನ ಪರಿಶೀಲಿಸುತ್ತಿರುವ ತಜ್ಞರ ತಂಡ ಟಿಬಿ ಬೋರ್ಡ್ ಅಧಿಕಾರಿಗಳು, ನಿವೃತ್ತ ಇಂಜಿನಿಯರ್ಗಳ ನೆರವು ಪಡೆದಿದ್ದಾರೆ. JSW ಇಂಜಿನಿಯರ್ಗಳಿಂದ ಗೇಟ್ ಅಳವಡಿಕೆಗೆ ನೆರವು ಸಿಕ್ಕಿದೆ. ಕರ್ನಾಟಕದಲ್ಲೇ 3 ಹೊಸ ಗೇಟ್ಗಳನ್ನು ರೆಡಿ ಮಾಡಲಾಗ್ತಿದ್ದು ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಲ್ಲಿ ಹೊಸ ಗೇಟ್ ಕೆಲಸ ಅಂತಿಮ ಹಂತಕ್ಕೆ ಬಂದಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಲಾಶಯ ಜಂಗಿ ಕುಸ್ತಿ. ಡ್ಯಾಂ ಕ್ರಸ್ಟ್ ಗೇಟ್ ವಿಷಯದಲ್ಲೂ ರಾಜಕೀಯ ಶುರುವಾಗಿದೆ. ತುಂಗಭದ್ರಾ ಜಲಾಶಯದ ಬಗ್ಗೆ ಮಾತನಾಡಿದ DK ಶಿವಕುಮಾರ್, ನೀರನ್ನ ಉಳಿಸುವ ಕೆಲಸ ಮಾಡಲಾಗ್ತಿದೆ. ಟಿಬಿ ಡ್ಯಾಂ ಮೇಲೆ ಸರ್ಕಾರದ ಕಂಟ್ರೋಲ್ ಇಲ್ಲ, ಅದರ ಕಮಿಟಿ ಇದೆ ಅಷ್ಟೇ, ಅವರು ನೋಡಿಕೊಳ್ತಾರೆ ಎಂದಿದ್ದಾರೆ. ಆದರೆ ಸ್ಥಳಕ್ಕೆ ಭೇಟಿ ನೀಡಿದ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಹಾಗೂ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನ ದೂಷಿಸುತ್ತಿದ್ದಾರೆ. ನೋಡ್ರಿ, ಯಾರು ಹೊಣೆ ಮಾಡಿ ಏನು ಸುಖ, ಯಾವುದೋ ಒಬ್ಬ ಆಫೀಸರ್ ಹೊಣೆ ಮಾಡಿಬಿಟ್ರೆ ನಮಗೆ ರೈತ ಉಳಿಬೇಕು, ನನಗೆ ಡ್ಯಾಮ್ ಉಳಿಬೇಕಷ್ಟೇ. ಆಮೇಲೆಲ್ಲ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ. ಫಸ್ಟು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಣ. ಇದು ಆಫೀಸರ್ಸ್ ವಿಚಾರ ಅಲ್ಲ ಇಲ್ಲಿ ಮುಖ್ಯ. ದೊಡ್ಡ ಚೈನೇ ಕಟ್ಟಾಗಿದೆ, 70 ವರ್ಷದ ಡ್ಯಾಮ್ ಅದು. ಬೇರೆ ಕಡೆ ಎಲ್ಲ 2 ಆಪ್ಷನ್ಸ್ ಇರ್ತದೆ, 2 ವೈರ್ ಇರ್ತದೆ, 1 ಚೈನ್ ಇರ್ತದೆ, ಆ ಥರ ಇರ್ತದೆ. ಇಲ್ಲಿ ಒಂದೇ ಇದ್ದಿದ್ದು. ಆ ಡಿಸೈನ್ನ ಸದ್ಯ ತಕ್ಷಣ ಸಿಕ್ತು, ವಾಪಸ್ ಕೊಟ್ಟಿದ್ದೀವಿ. ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಲ್ಲಿ ಆಗ್ರಹವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ? ಯಾರು ಹೊಣೆ ಇಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ DK ಶಿವಕುಮಾರ್ ಅವರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ತುಂಗಭದ್ರಾ ಡ್ಯಾಂ ದುರಂತಕ್ಕೆ ಸರ್ಕಾರನೇ ಹೊಣೆ ಅನ್ನೋದು ವಿಪಕ್ಷಗಳ ಮಾತು. ನಾವಲ್ಲ ಅನ್ನೋದು ಸರ್ಕಾರದ ಸ್ಪಷ್ಟನೆ. ಹಾಗಿದ್ರೆ ಹೊಣೆ ಯಾರದ್ದು? ಡ್ಯಾಂ ನಿರ್ವಹಣೆ ಯಾರು ಮಾಡುತ್ತಿದ್ದಾರೆ ಅನ್ನೋದನ್ನ ನೋಡೋಣ. ತುಂಗಭದ್ರಾ ಡ್ಯಾಂ ನಿರ್ವಹಣೆ ಮಾಡುವುದು ತುಂಗಭದ್ರಾ ಬೋರ್ಡ್. ಈ ಬೋರ್ಡ್ನಲ್ಲಿ ಕೇಂದ್ರ ಸರ್ಕಾರದವರು, ಕರ್ನಾಟಕ, ಆಂಧ್ರ, ತೆಲಂಗಾಣದ ಅಧಿಕಾರಿಗಳು ಮಂಡಳಿ ಸದಸ್ಯರಾಗಿರ್ತಾರೆ.
ಡ್ಯಾಮ್ನ 33 ಗೇಟ್ ನಿರ್ವಹಣೆಯ ಹೊಣೆಗಾರಿಕೆಯನ್ನ ಈ ಮಂಡಳಿಯವರೇ ನೋಡಿಕೊಳ್ಬೇಕು. ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ಬೋರ್ಡ್ ನುರಿತ ತಜ್ಞರು ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಯುತ್ತೆ. ಸ್ವಚ್ಛತೆ, ರಿಪೇರಿ, ಪಾಚಿ ತೆಗೆಯೋದು, ಚೈನ್ಗಳಿಗೆ ಗ್ರೀಸಿಂಗ್, ಆಯಿಲಿಂಗ್ ಹಾಕೋ ಕೆಲಸ ಮಾಡ್ತಾರೆ. ತುಕ್ಕು ಹಿಡಿಯದಂತೆ ಬಣ್ಣ ಹಚ್ಚಿ ಗೇಟ್ಗಳ ನಿರ್ವಹಣೆ ಮಾಡುವುದು ಮಂಡಳಿಯ ಕೆಲಸ. 70 ವರ್ಷಗಳಿಂದಲೂ ತುಂಗಭದ್ರಾ ಮಂಡಳಿಯಿಂದಲೇ ಈ ಕೆಲಸ ನಡೆಯುತ್ತಿದೆ. ಈಗ ಗೇಟ್ ಕೊಚ್ಚಿ ಹೋಗಿದ್ದು ಅನಾಹುತಕ್ಕೆ ತುಂಗಭದ್ರಾ ಮಂಡಳಿ ಹೊಣೆ ಹೊರಬೇಕಾದ ಪರಿಸ್ಥಿತಿ ಎದುರಾಗಿದೆ. ಟಿಬಿ ಡ್ಯಾಂ ಗೇಟ್ ದುರಂತ, ಎಲ್ಲೆಲ್ಲಿ ಆತಂಕ. ಶನಿವಾರ ಮಧ್ಯರಾತ್ರಿಯಿಂದ ಇಲ್ಲಿವರೆಗೂ 30 ಟಿಎಂಸಿ ನೀರು ಬಿಟ್ಟಿದ್ದಾರೆ. ಪ್ರತಿದಿನ 1 ಲಕ್ಷ ಕ್ಯೂಸೆಕ್ ನೀರು ಹೊರಗೆ ಹೋಗ್ತಿದೆ. ಇದರಿಂದ ಕರ್ನಾಟಕ, ಆಂಧ್ರಪ್ರದೇಶದ 10 ಜಿಲ್ಲೆಗಳಿಗೆ ಕಂಟಕ ಎದುರಾಗಿದೆ. 70 ವರ್ಷಗಳಿಂದ 3 ರಾಜ್ಯಗಳ ಜನರಿಗೆ ಜೀವನಾಡಿಯಾಗಿದೆ ತುಂಗಭದ್ರಾ ಜಲಾಶಯ. ಈಗ ಅಪಾರ ಪ್ರಮಾಣದ ನೀರನ್ನ ಹೊರಗೆ ಬಿಡಲಾಗ್ತಿದ್ದು ಕರ್ನಾಟಕದ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ನ ತಗ್ಗು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದಾರೆ. ಹಾಗೆ ಕೌತಾಳಂ, ಕೋಸಿಗಿ, ಮಂತ್ರಾಲಯ, ನಂದಾವರಂ, ಶ್ರೀಶೈಲಂ ಭಾಗದಲ್ಲಿ ನದಿಗೆ ಭಕ್ತರು ಇಳಿಯದಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾಗಾರ್ಜುನ ಸಾಗರ, ಪುಲಿಚಿಂತಲ ಭಾಗದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಟಿಬಿ ಡ್ಯಾಂ ದುರಸ್ತಿ ತಡವಾದ್ರೆ ಅಂದಾಜು 3 ರಿಂದ 4 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಜಲಗಂಡಾಂತರ ಎದುರಾಗಲಿದೆ. ನಾಟಿ ಮಾಡಿ 1 ವಾರ ಆಗ್ಯದ. ಈಗ ನೋಡ್ಬೇಕು ಈಗ ಅಂತ ಬೆಳಕರೆಟ್ಟಿಗೆ ಡ್ಯಾಮ್ ಗೇಟ್ ಫುಲ್ ಆಗ್ಯದ ಅಂತೇಳಿ ಆತಂಕದಲ್ಲಿ ಬಂದೀವ್ರಿ ನಾವು. ಮಳೆ ಆದ ಕಾರಣಕ್ಕೆ ನೀರು ಬಂದಿದ್ದು ಗೇಟ್ ಹಿಂಗಾಗ್ಯದ, ಎಲ್ಲ ನದಿ ಪಾಲು ನೀರು ಹೊಂಟದ. ಇದು ಏನಾಗ್ತದೋ ಏನಿಲ್ಲ ಅಂತೇಳಿ ಈಗ ಸಾಲ ಸೌದ ಮಾಡಿ ಎಲ್ಲ ನಾಟಿ ಮಾಡೀವಿ. ಭಾಳ ಕಷ್ಟ ಐತಿ. ಮಳೆನೂ ಕಮ್ಮಿ ಆಗ್ಯದ, ನೀರು ಮ್ಯಾಗ ಬರೋದನ್ನು ಕಮ್ಮಿ ಆಗ್ಯದ ಅಂತ. ಡ್ಯಾಮ್ ಚೈನ್ ಹಾಕಿಗ್ರಿ ನೀರು ಹೊರಗಡೆ ಹೊಂಟವ್ರಿ ಸರ್. ಹೊರಗಡೆ ಹೊಂಟ್ಬಿಟ್ಟು ನೀರು ರೈತರಿಗೆ ನೀರು ಬರ್ತಾ ಇಲ್ಲ. ಇನ್ನೂ 45 TMC ನೀರಿನಾಗ ನೀರು ಬರೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ. ಮ್ಯಾಗ ಹಿಂದ್ಗಡೆ ನೀರು ಬಂತಂದ್ರೆ ಶಿವಮೊಗ್ಗದ ಮಳೆ ಆಯ್ತಂದ್ರೆ ನೀರು ಜಾಸ್ತಿ ಆಯ್ತಂದ್ರೆ ಡ್ಯಾಮ್ನಾಗ ನೀರು ಬೆಳೆ ಬರೋ ಜಾಸ್ತಿ ಆಗ್ತಾರೆ. ಆಮೇಲೆ ಕಷ್ಟದಲ್ಲೇ ಇದ್ದೀವಿ ಸರ್. ರಾಜ್ಯದ ಬೇರೆ ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ? ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ಕೊಚ್ಚಿ ಹೋಗಿರೋದ್ರಿಂದ ಜಲಾಶಯಕ್ಕೆ ಏನಾಗುತ್ತೆ ಅನ್ನೋ ಆತಂಕ ಜನರನ್ನ ಕಾಡ್ತಿದೆ. ಬರೀ ತುಂಗಭದ್ರಾ ಡ್ಯಾಮ್ ಅಷ್ಟೇ ಅಲ್ಲ, ಕರ್ನಾಟಕದ ಪ್ರಮುಖ ಡ್ಯಾಂಗಳ ಸಾಮರ್ಥ್ಯ ಹೇಗಿದೆ ಅನ್ನೋ ಆತಂಕ ಎದುರಾಗಿದೆ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಕೆಆರ್ಎಸ್ ಡ್ಯಾಂಗೆ ಯಾವುದೇ ಆತಂಕ ಇಲ್ಲ, ಆದರೆ ಅಕ್ರಮ ಕಲ್ಲು ಗಣಿಗಾರಿಕೆಯದ್ದೇ ಆತಂಕ. ಇನ್ನು ಮೈಸೂರಿನ ಕಬಿನಿ ಬಲದಂಡೆಯಲ್ಲಿ ಬಿರುಕು ಕಾಣಿಸಿಕೊಂಡು ಭಾರೀ ಪ್ರಮಾಣದ ನೀರು ಪೋಲಾಗ್ತಿದೆ. ನೀರಿನ ಸಂಗ್ರಹ ಕಡಿಮೆಯಾದ್ಮೇಲೆ ದುರಸ್ತಿ ಮಾಡುವುದಾಗಿ ಅಭಯ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಏಕೈಕ ಜಲಾಶಯ ಹಾರಂಗಿ ಡ್ಯಾಂ 1982ರಲ್ಲಿ ತಲೆ ಎತ್ತಿದ್ದ ಈ ಜಲಾಶಯ ಅದೆಷ್ಟೋ ರೈತರಿಗೆ ಬದುಕು ಕಟ್ಕೊಡ್ತಿದ್ದು 3 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ಒದಗಿಸಲಾಗ್ತಿದೆ. ಆದರೆ ಡ್ಯಾಂ ಸುತ್ತಮುತ್ತ ನಡೆಯುತ್ತಿರೋ ಕಲ್ಲು ಗಣಿಗಾರಿಕೆ ಡ್ಯಾಂನ ಆಯಸ್ಸನ್ನೇ ಕಡಿಮೆ ಮಾಡ್ತಿದೆ. ಹಾರಂಗಿ ಜಲಾಶಯದ ಸುತ್ತಮುತ್ತ ನಡೆಯುತ್ತಿರುವಂತಹ ಕಲ್ಲು ಗಣಿಗಾರಿಕೆಯಿಂದ ಒಂದು ಕಂಟಕ ಎದುರಾಗಿರುವಂತದ್ದು. ಅದು ಬ್ಲಾಸ್ಟ್ ಆಗುತ್ತೆ. ಸುಮಾರು ಅಂದ್ರೆ ಒಂದು ಕಲ್ಲು ಗಣಿಗಾರಿಕೆಯಲ್ಲಿ 100 ಅಡಿ ಆಳಕ್ಕಿಂತ ಹೆಚ್ಚು ಒಂದು ಬಂಡೆಗಳನ್ನ ಕೊರೆಯುತ್ತಾ ಇರುವಂತದ್ದು. ತುಂಗಾ ಡ್ಯಾಂಗೆ ಗಂಡಾಂತರ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. 22 ಗೇಟ್ಗಳಿರೋ ಜಲಾಶಯದಲ್ಲಿ 1 ಗೇಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ನಾಳೆ ಟಿಬಿ ಡ್ಯಾಂ ದುರಂತದ ಜಾಗ ಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಿದ್ದಾರೆ. ಅಧಿಕಾರಿಗಳ ಸಭೆನೂ ಕರೆದಿದ್ದಾರೆ. ಆದಷ್ಟು ಬೇಗ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಸುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಡ್ಯಾಮ್ನಲ್ಲಿ ಗೇಟ್ ಒಡೆದು ಹೋದ ಮೇಲೆ ನಾವೇನೇ ಚಿಂತನೆ ಮಾಡಿ ಯಾವುದೇ ಬ್ಲೇಮ್ ಗೇಮ್ ಮಾಡಿದರೂ ಕೂಡ ಹರಿದು ಹೋಗಿರುವಂತಹ ನೀರನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಅದರಲ್ಲಿ ನೀರನ್ನು ಸಂಗ್ರಹಿಸಬಹುದೇ ಹೊರತು ಹರಿದು ಹೋಗಿರುವಂತಹ ನೀರನ್ನು ವಾಪಸ್ ತಂದು ಸ್ಟೋರೇಜ್ ಮಾಡೋದಕ್ಕಾಗಲಿಲ್ಲ. ಈಗ ನೀರು ಹರಿದು ಹೋಗ್ತಾ ಇದೆ. ಇಲ್ಲಿ ಆಗಿರುವಂತಹ ತಪ್ಪುಗಳನ್ನು ಸರಿಪಡಿಸಬೇಕಾಗಿದೆ. ಜವಾಬ್ದಾರಿಗಳು ಕೂಡ ಫಿಕ್ಸ್ ಆಗಬೇಕಾಗಿದೆ. ಇನ್ನು ಮುಂದೆ ಇಂತಹ ಗಂಡಾಂತರ ಎದುರಾಗದಂತೆ ತಡಿಬೇಕಾಗಿರುವಂಥ ಜವಾಬ್ದಾರಿ ಕೂಡ ಕೇವಲ ಇದು ಏನು ತುಂಗಭದ್ರಾ ಮಂಡಳಿಗೆ ಮಾತ್ರ ಸಂಬಂಧಿಸಿರುವಂತಲ್ಲ. ಇದರಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯೂ ಇದೆ, ಇದರಲ್ಲಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯೂ ಇದೆ, ಹಾಗೆಯೇ ಇದರಲ್ಲಿ ಆಂಧ್ರ, ತೆಲಂಗಾಣ ಸರ್ಕಾರಗಳ ಹೊಣೆಗಾರಿಕೆಯೂ ಕೂಡ ಇರುವಂಥದ್ದು. ಇದರ ಆಧಾರದ ಮೇಲೆ ಇಲ್ಲಿ ಕೆಲಸ ನಡಿಬೇಕಾಗಿದೆ.